ಆತ್ಮೀಯರೇ ನಮಸ್ಕಾರ. ವೆಲ್ಕಮ್ ಟು ವಿಷನ್ ಮಾಸ್ಟರ್ ಅಕಾಡೆಮಿ. 51ನೇ ಪ್ರಶ್ನೆ. ಸುಭಗವಚಂ ಕಾವ್ಯ ಕವಿತ್ವ ಭೂಷಣಂ ಎಂದ ಕವಿ. ಆಪ್ಷನ್ ಬಿ ಉತ್ತರ ಶ್ರೀಧರಾಚಾರ್ಯ. 52ನೇ ಪ್ರಶ್ನೆ. ಇದು ತಿಮ್ಮ ಕವಿಯ ರಸವಿಚಾರವನ್ನ ಪ್ರತಿಪಾದಿಸುವ ಗ್ರಂಥ. ಆಪ್ಷನ್ ಎ ನವರಸಾಲಂಕಾರ ಅನ್ನುವಂತಹ ಗ್ರಂಥ. 53ನೇ ಪ್ರಶ್ನೆ. ನಾಗಾರ್ಜುನ ಪಂಡಿತನು ಯಾರು ಅಂತಂದ್ರೆ ಆಪ್ಷನ್ ಬಿ ಶಾಸನ ಕವಿ. 54ನೇ ಪ್ರಶ್ನೆ. ಆತುಕೂರು ಶಾಸನವಿರುವ ದೇವಾಲಯ. ಆಪ್ಷನ್ ಬಿ ಉತ್ತರ ಚೆಲ್ಲೇಶ್ವರ ದೇವಾಲಯ. 55ನೇ ಪ್ರಶ್ನೆ. ರಸಮೇ ಮೊದಲ್ ಕವಿತೆಗೆ ಎಂದವನು ಕವಿಕಾಮ. ಆಪ್ಷನ್ ಎ ಉತ್ತರ ಕವಿಕಾಮ. 56ನೇ ಪ್ರಶ್ನೆ. ದಕ್ಷಯಜ್ಞವನ್ನ ವೀರಭದ್ರ ನಾಶ ಮಾಡಿದ ಕಥೆಯುಳ್ಳ ಕೃತಿ. ಆಪ್ಷನ್ ಸಿ ವೀರೇಶ ಚರಿತ್ರೆ. 57ನೇ ಪ್ರಶ್ನೆ. ಪಿಳಿಯಕ್ಕರ ಪ್ರತಿಪಾದದಲ್ಲಿ ಬರುವ ಗಣಗಳ ಸಂಖ್ಯೆ. ಆಪ್ಷನ್ ಎ ಉತ್ತರ 7. 58ನೇ ಪ್ರಶ್ನೆ. ಯತಿರ್ವಿಚ್ಛೇದ ಎಂದ ಲಾಕ್ಷಣಿಕನು. ಆಪ್ಷನ್ ಬಿ ಉತ್ತರ ಪಿಂಗಲ. 59ನೇ ಪ್ರಶ್ನೆ. ಕಿಟೆಲರು ಸಂಪಾದಿಸಿದ ಆವೃತ್ತಿಗಳು. ಆಪ್ಷನ್ ಬಿ ಉತ್ತರ ಕರ್ನಾಟಕ ಕಾವ್ಯಮಾಲೆ ಆವೃತ್ತಿಗಳು. 60ನೇ ಪ್ರಶ್ನೆ. ಕೇಶಿರಾಜ ತಿಳಿಸಿದ ಆಖ್ಯಾತಗಳ ಸಂಖ್ಯೆ ಎಷ್ಟು. ಆಪ್ಷನ್ ಎ ಉತ್ತರ 6. 61ನೇ ಪ್ರಶ್ನೆ. ಎರಳ್ಮಾತು ಈ ಪದ ಪ್ರಯೋಗದ ಸಮಾಸವನ್ನ ಗುರುತಿಸಿ. ಆಪ್ಷನ್ ಎ ಉತ್ತರ ದ್ವಿಗು ಸಮಾಸ. 62ನೇ ಪ್ರಶ್ನೆ. ಹಿಸ್ಟರಿ ಆಫ್ ಕನ್ನಡ ಲ್ಯಾಂಗ್ವೇಜ್ ಎಂಬ ಕಿರುಹೊತ್ತಿಗೆಯನ್ನ ರಚಿಸಿದವರು. ಆಪ್ಷನ್ ಸಿ ಉತ್ತರ ಆರ್ ನರಸಿಂಹಾಚಾರ್ ಅವರು. 63ನೇ ಪ್ರಶ್ನೆ. ಕೋಲಾಮಿ ಎ ದ್ರಾವಿಡಿಯನ್ ಲ್ಯಾಂಗ್ವೇಜ್ ಎಂಬ ಕೃತಿ ಇವರದಾಗಿದೆ. ಆಪ್ಷನ್ ಎ ಉತ್ತರ ಎಂ ಬಿ ಎಮಿನೋ. 64ನೇ ಪ್ರಶ್ನೆ. ಇದು ತಮಿಳಿನ ಉತ್ತಮ ಪುರುಷವಾಚಕ ಪ್ರತ್ಯಯ. ಆಪ್ಷನ್ ಸಿ ಉತ್ತರ ಯಾನ್ ಅನ್ನುವಂಥದ್ದು. 65ನೇ ಪ್ರಶ್ನೆ. ಭವನಿಮ್ಮಜ್ಜನ ಚಾತುರ್ಯ ಹಾಗೂ ಲಘಿಮಾ ಕೌಶಲ ಪರಿಕಲ್ಪನೆಯನ್ನು ಮಂಡಿಸಿದವರು. ಆಪ್ಷನ್ ಎ ಪೂತಿ ನರಸಿಂಹಾಚಾರ್. 66ನೇ ಪ್ರಶ್ನೆ. ವರ್ಜಿಲ್ ಒಬ್ಬನೇ ಕ್ಲಾಸಿಕ್ ಕವಿ ಎಂದು ಉಗ್ಗಡಿಸಿದವನು. ಆಪ್ಷನ್ ಡಿ ಉತ್ತರ ಟಿ.ಎಸ್. ಎಲಿಯಟ್. 67ನೇ ಪ್ರಶ್ನೆ. ಟೆನಿಸನ್ ಮತ್ತು ಪ್ಯಾರೋಡಿ ಪರಿಕಲ್ಪನೆಗಳನ್ನು ರೂಪಿಸಿದ ಪಂಥ ಇದು. ಆಪ್ಷನ್ ಎ ಉತ್ತರ ರೂಪನಿಷ್ಠ ಪಂಥ. 68ನೇ ಪ್ರಶ್ನೆ. ಭಾವಯತ್ರಿ ಪ್ರತಿಭೆ ಇವರಿಗೆ ಸಂಬಂಧಿಸಿದ್ದು. ಆಪ್ಷನ್ ಸಿ ಉತ್ತರ ಓದುಗನಿಗೆ ಸಂಬಂಧಪಟ್ಟಿದ್ದು. 69ನೇ ಪ್ರಶ್ನೆ. ನವವಿಧ ವಿಕಲ್ಪಂ ರಸಮಾರ್ಗಂ ಎಂಬ ಉಲ್ಲೇಖ ಬರುವ ಕೃತಿ. ಆಪ್ಷನ್ ಸಿ ಉತ್ತರ ಕವಿರಾಜ ಮಾರ್ಗ. 70ನೇ ಪ್ರಶ್ನೆ. ಅರ್ಥದ 7 ಸಂದಿಗ್ಧತೆಗಳನ್ನು ಕುರಿತು ಮಾತನಾಡಿದವರು ಯಾರು ಅಂದರೆ. ಆಪ್ಷನ್ ಎ ಉತ್ತರ ವಿಲಿಯಂ ಎಮ್ಸನ್. 71ನೇ ಪ್ರಶ್ನೆ. ಇವರು ಸಾಂಸ್ಕೃತಿಕ ಭೌತವಾದದ ಪ್ರತಿಪಾದಕರು. ಆಪ್ಷನ್ ಸಿ ಉತ್ತರ ರೆಮಂಡ್ ವಿಲಿಯಮ್ಸ್ ಎನ್ನುವರು. 72ನೇ ಪ್ರಶ್ನೆ. ಲೂಯಿ ಅಲುಸ್ತರ್ ಈ ವಿಮರ್ಶಾ ಪಂಥಕ್ಕೆ ಸೇರಿದವನು. ಆಪ್ಷನ್ ಎ ಮಾರ್ಕ್ಸ್ವಾದಿ ಪಂಥಕ್ಕೆ ಸೇರಿದವನು. 73ನೇ ಪ್ರಶ್ನೆ. ಇದು ಎಲ್ಲ ಬಗೆಯ ಮಹಾಕಥನಗಳನ್ನು ನಿರಾಕರಿಸುವ ವಿಮರ್ಶಾ ಪಂಥ. ಆಪ್ಷನ್ ಸಿ ಉತ್ತರ ಪೋಸ್ಟ್ ಮಾಡರ್ನಿಸಂ. 74ನೇ ಪ್ರಶ್ನೆ. ವಿಮರ್ಶೆಯ ವಿನಯ ಇದು ಇವರ ಕೃತಿ. ಉತ್ತರ ಬಿ ಜಿ.ಎಚ್. ನಾಯಕ್ ಅವರದು. 75ನೇ ಪ್ರಶ್ನೆ. ವಚನ ವಿನ್ಯಾಸ ಈ ಮಾದರಿಯ ವಿಮರ್ಶಾ ಕೃತಿ. ಇದು ಪ್ರಗತಿಶೀಲ ಮಾದರಿಯ ವಿಮರ್ಶಾ ಕೃತಿ. ಆಪ್ಷನ್ ಸಿ ಉತ್ತರ ಪ್ರಗತಿಶೀಲ ಮಾದರಿ. ಕನ್ನಡ ಲಿಪಿಯಲ್ಲಿರುವ 76ನೇ ಪ್ರಶ್ನೆ. ಕನ್ನಡ ಲಿಪಿಯಲ್ಲಿರುವ ಅತ್ಯಂತ ಪ್ರಾಚೀನ ಹಸ್ತಪ್ರತಿ ಗ್ರಂಥ ಧವಲ. 77ನೇ ಪ್ರಶ್ನೆ. ಅದ್ಭುತ ರಾಮಾಯಣದ ಮೂಲ ಪ್ರತಿ ಇವರ ಗ್ರಂಥಾಲಯದಲ್ಲಿದೆ. ಆಪ್ಷನ್ ಸಿ ಉತ್ತರ ಡಿ.ಎಲ್. ನರಸಿಂಹಾಚಾರ್ ಅವರ ಗ್ರಂಥಾಲಯದಲ್ಲಿದೆ. 78ನೇ ಪ್ರಶ್ನೆ. ಭಾರತೀಯ ಗ್ರಂಥ ಸಂಪಾದನೆ ಪರಿಚಯ ಈ ಕೃತಿ ಪ್ರಕಟವಾದ ವರ್ಷ. ಆಪ್ಷನ್ ಎ 1968ರಲ್ಲಿ. 79ನೇ ಪ್ರಶ್ನೆ. ಇಂತು ಮಹಾಧವಲ ಸಿದ್ಧಾಂತಮಂ ರಚಿಸಿದ ಪುಸ್ತಕಂಗಳಂ ರಕ್ಷಿಸಲು ಸಿದ್ಧಾಂತ ಬಸ್ತಿಯಂ ಮಾಡಿಸಿ ಅಲ್ಲೇ ಸ್ಥಾಪಿಸಿ ಪೂಜಿಸುತ್ತಂ
ಇದು ಇವರ ಹೇಳಿಕೆ. ಆಪ್ಷನ್ ಡಿ ಉತ್ತರ ದೇವಚಂದ್ರ. 80ನೇ ಪ್ರಶ್ನೆ. ಕನ್ನಡ ಹಸ್ತಪ್ರತಿಗಳ ಸಂಗ್ರಹ ಕಾರ್ಯವನ್ನ ಕೈಗೊಂಡ ಪ್ರಥಮ ವ್ಯಕ್ತಿ. ಆಪ್ಷನ್ ಡಿ ಉತ್ತರ ಕರ್ನಲ್ ಮೆಕೆಂಜಿ. 81ನೇ ಪ್ರಶ್ನೆ. ಚಪಡೇನ ಲಿಖಿತಂ ಲಿಪಿಕರೇಣ ಎಂಬ ವಾಕ್ಯವು ಈ ಶಾಸನದಲ್ಲಿ ಬರುತ್ತದೆ. ಆಪ್ಷನ್ ಬಿ ಉತ್ತರ ಅಶೋಕನ ಬ್ರಹ್ಮಗಿರಿ ಶಾಸನ. 82ನೇ ಪ್ರಶ್ನೆ. ಆರ್.ಎಸ್. ಬಾಕ್ಸ್ ಅವರು ಜಾನಪದ ಸಾಹಿತ್ಯವನ್ನು ವಸ್ತು ವಿಷಯಗಳ ಸ್ವಭಾವ ಲಕ್ಷಣಕ್ಕನುಗುಣವಾಗಿ ಹೀಗೆ ವರ್ಗೀಕರಿಸಿದ್ದಾರೆ. ಆಪ್ಷನ್ ಡಿ ಮೇಲಿನ ಎಲ್ಲವೂ ಭಾಷಿಕ, ವೈಜ್ಞಾನಿಕ, ಕ್ರಿಯಾತ್ಮಕ ಬಗೆಯಾಗಿ ವರ್ಗೀಕರಣವನ್ನು ಮಾಡಿದ್ದಾರೆ. 83ನೇ ಪ್ರಶ್ನೆ. ಅಕ್ಕ ಮಹಾದೇವಿ ಬರೆದ ಯುಗಾಂಗ ತ್ರಿವಿಧಿಯಲ್ಲಿ ಎಷ್ಟು ತ್ರಿಪದಿಗಳಿವೆ? ಆಪ್ಷನ್ ಬಿ ಉತ್ತರ 67 ತ್ರಿಪದಿಗಳಿವೆ. 84ನೇ ಪ್ರಶ್ನೆ. ನಿಜಗುಣ ಶಿವಯೋಗಿ ಅವರು ಬರೆದ 63ರ ತ್ರಿಪದಿಗೆ ಹೀಗೆನ್ನುತ್ತಾರೆ. ಆಪ್ಷನ್ ಎ ಉತ್ತರ ಪುರಾತನರ ತ್ರಿವಿಧಿ ಅಂತ ಹೇಳಿ ಕರೆಯುತ್ತಾರೆ. 85ನೇ ಪ್ರಶ್ನೆ. ಮಲೆನಾಡಿನಲ್ಲಿ ದೀಪಾವಳಿ ಸಂದರ್ಭದಲ್ಲಿ ಹಾಡುವ ಜನಪದ ಪದ್ಯಗಳಿವು. ಆಪ್ಷನ್ ಸಿ ಉತ್ತರ ಅಂಟಿಗೆ ಪಂಟಿಗೆ ಹಾಡುಗಳು. 86ನೇ ಪ್ರಶ್ನೆ. ಹರಿಕತೆ ಇದರ ಸಂಸ್ಕೃತ ರೂಪ. ಉತ್ತರ ಸಿ ಪರಿಕಥಾ ಅಂತ ಹೇಳಿ ಇದರ ರೂಪ. 87ನೇ ಪ್ರಶ್ನೆ. ಹೈದರಾಬಾದ್ ಕರ್ನಾಟಕದ ಗ್ರಾಮ ದೇವತೆಗಳ ಜಾನಪದೀಯ ಅಧ್ಯಯನ ಇದು ಇವರ ಸಂಶೋಧನಾ ಮಹಾಗ್ರಂಥ. ಆಪ್ಷನ್ ಎ ಚನ್ನಣ್ಣ ವಾಲಿಕಾರ್ ಅವರ ಸಂಶೋಧನಾ ಮಹಾಪ್ರಬಂಧ. 88ನೇ ಪ್ರಶ್ನೆ. ಪರಮೇಶ್ವರಿ ಪದಗಳು ಇದು ಇವರ ಕೃತಿ. ಆಪ್ಷನ್ ಎ ಉತ್ತರ ಎಲ್.ಆರ್. ಹೆಗಡೆ ಅವರ ಕೃತಿ. 89ನೇ ಪ್ರಶ್ನೆ. ನಾ ಮೂಳೆ, ನಾ ಹಿಂಗೆ ಇರಲ್ಲ, ಕೂಗ್ತೀನಿ, ಸಿಡಿತೀನಿ, ಮನುಷ್ಯ ಆಯ್ತೀನಿ ಇದು ಇವರ ಕವಿತೆಯ ಸಾಲು. ಆಪ್ಷನ್ ಎ ಉತ್ತರ ಸಿದ್ಧಲಿಂಗಯ್ಯ ಅವರ ಕವಿತೆಯ ಸಾಲು. 90ನೇ ಪ್ರಶ್ನೆ. ಪ್ಲೇಸ್ ನೇಮ್ಸ್ ಇನ್ ಕನ್ನಡ ಇದು ಇವರ ಗಮನಾರ್ಹ ಲೇಖನವಾಗಿದೆ. ಆಪ್ಷನ್ ಬಿ ಉತ್ತರ ಆರ್.ಸಿ. ಹಿರೇಮಠ ಅವರ ಒಂದು ಲೇಖನವಾಗಿದೆ. 91ನೇ ಪ್ರಶ್ನೆ. ಕವಿ ಕಂಠಾಹಾರ ನಿಘಂಟು ಒಳಗೊಂಡ ಪದ್ಯಗಳು ಎಷ್ಟು? ಆಪ್ಷನ್ ಸಿ ಉತ್ತರ 271. 92ನೇ ಪ್ರಶ್ನೆ. ಅಭಿಧಾನ ವಸ್ತುಕೋಶ ಇದರ ಕಾಲ. ಆಪ್ಷನ್ ಎ ಉತ್ತರ ಕ್ರಿಸ್ತಶಕ ಸುಮಾರು 1145. 93ನೇ ಪ್ರಶ್ನೆ. ಅನುವಾದ ಆಧುನಿಕ ಜಗತ್ತಿನಲ್ಲಿ ಇದು ಇವರ ಕೃತಿಯಾಗಿದೆ. ಆಪ್ಷನ್ ಎ ಪ್ರಧಾನ ಗುರುದತ್ ಅವರ ಕೃತಿಯಾಗಿದೆ. 94ನೇ ಪ್ರಶ್ನೆ. 1883ರಲ್ಲಿ ಕಾಳಿದಾಸನ ಶಕುಂತಲ ನಾಟಕವನ್ನು ಕನ್ನಡಕ್ಕೆ ಅನುವಾದಿಸಿದವರು. ಆಪ್ಷನ್ ಸಿ ಉತ್ತರ ಬಸಪ್ಪ ಶಾಸ್ತ್ರಿಗಳು. 95ನೇ ಪ್ರಶ್ನೆ. ಟುವರ್ಡ್ಸ್ ಎ ಸೈನ್ಸ್ ಆಫ್ ಟ್ರಾನ್ಸ್ಲೇಟಿಂಗ್ ಎಂಬ ಗ್ರಂಥದ ಬಗೆಗೆ ಹೇಳಿಕೊಂಡವರು. ಆಪ್ಷನ್ ಬಿ ಉತ್ತರ ಯೂಜಿನ್ ನಾಯಡ್ ಅನ್ನುವಂಥವರು. 96ನೇ ಪ್ರಶ್ನೆ. ಆರ್ ಕಲ್ಯಾಣಮ್ಮನವರು 1920ರಲ್ಲಿ ಹೊರಡಿಸಿದ ಪತ್ರಿಕೆ ಇದು. ಆಪ್ಷನ್ ಬಿ ಉತ್ತರ ಸರಸ್ವತಿ ಅನ್ನುವ ಪತ್ರಿಕೆ. 97ನೇ ಪ್ರಶ್ನೆ. ಮಹಾರಾಷ್ಟ್ರದಲ್ಲಿ 1948ರಲ್ಲಿ ಕನ್ಯಾ ಶಾಲೆ ಪ್ರಾರಂಭಿಸಿದವರು. ಆಪ್ಷನ್ ಸಿ ಉತ್ತರ ಜ್ಯೋತಿಬಾ ಫುಲೆ. 98ನೇ ಪ್ರಶ್ನೆ. ಬಚ್ಚಿಸು ಇದು ಇವರ ಕತೆ. ಆಪ್ಷನ್ ಡಿ ಉತ್ತರ ದು ಸರಸ್ವತಿ ಅವರ ಒಂದು ಕಥೆಯಾಗಿರುವಂಥದ್ದು. 99ನೇ ಪ್ರಶ್ನೆ. ಮಡದಿಯರ ಮನವರಿತೆಸಗುವ ನಡತೆಗಳಿಗೆ ಪಡಿಯಲ್ಲ ಇದು ಇವರ ಕಾವ್ಯದ ಸಾಲು. ಸಂಚಿ ಹೊನ್ನಮ್ಮನವರ ಸಾಲು. 100ನೇ ಪ್ರಶ್ನೆ. ಸೋಳ್ಪುಡಿಯಲಪ್ಪುದು ಕಾಣ ಮಹಾಜಿರಂಗದೋಳ್ ಎಂಬ ಉಕ್ತಿ ಪಂಪಭಾರತದ ಯಾವ ಆಶ್ವಾಸದಲ್ಲಿದೆ? ಆಪ್ಷನ್ ಎ ಉತ್ತರ 10ನೇ ಆಶ್ವಾಸದಲ್ಲಿದೆ. ಇದು ಕರ್ನಾಟಕ ವಿಶ್ವವಿದ್ಯಾಲಯದ PhD ಪ್ರವೇಶ ಪರೀಕ್ಷೆಯ ಕೀ ಉತ್ತರಗಳನ್ನು ನಾನೀಗ ಹೇಳಿರುವಂಥದ್ದು. ಧನ್ಯವಾದಗಳು. ಇದೇ ತೆರನಾದ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್.